ಯಾವುದದ್ದರಿಂದ ನೀನು ಮಾಡುತ್ತಿರುವಂಥ ಪಾಪದ ಅಮಲಿನಿಂದ ಜ್ಞಾನಹೀನನಾಗಿ ಸೆರೆಗೆ ಹೋಗಿದೆಯಲ್ಲ, ಬುದ್ಧಿಹೀನನಾಗಿ ಸೆರೆಗೆ ಹೋಗಿದೆಯಲ್ಲ, ಬುದ್ಧಿಹೀನನಾಗಿ ಮೂಢನಾಗಿ ವೇಷವಾಟಿಕೆಯ ಜೀವನದಲ್ಲಿ ಇಳಿದಿದೆಯಲ್ಲ, ಮೂಢನಾಗಿ ಕುಡುಕನಾಗಿ ನಿನ್ನ ಹಣ ಸಂಪಾದನೆ ಮಾಡೋದೆಲ್ಲ ನಿನ್ನ ಕುಡುಕತನಕ್ಕೆ ನೀನು ಕೊಟ್ಟು ನಿನ್ನ ದಾಸನ ಭಾವದಲ್ಲಿ ಇದೆಯಲ್ಲ, ಮತ್ತೊಬ್ಬರ ಕೆಳಗಡೆ ನೀನು ಸ್ವಂತ ವ್ಯವಹಾರದಲ್ಲಿದ್ದಂತ ನೀನು ಜೀತದ ಹಾಳಾಗಿದೆಯಲ್ಲ ಈ ದಿನ. ಅದರಿಂದ ಬಿಡುಗಡೆ ಮಾಡ್ತೀನಿ ಅಂತ ಇದ್ದಾನೆ ದೇವರು. ಆದ್ದರಿಂದ ಮಗನು, ತಂದೆಯಾದ ಪರಮಾತ್ಮನ ಯೇಸು ಕ್ರಿಸ್ತನ ಮಗನು, ಪಾಪ ವಿಮೋಚನೆಗೋಸ್ಕರ ಈ ಲೋಕಕ್ಕೆ ಬಂದಂತ ಪರಮಾತ್ಮನ ಮಗನಾದ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದರೆ ಅದು ನಿಜವಾದ ಬಿಡುಗಡೆ. ಈಗಿರುವಂತ ಬಿಡುಗಡೆ ನಿಜವಾದ ಬಿಡುಗಡೆ ಅಲ್ಲ. ಈಗಿರುವಂತ ಬಿಡುಗಡೆ ತಾತ್ಕಾಲಿಕವಾದಂಥ ಬಿಡುಗಡೆ, ಕ್ಷಣಿಕವಾದಂಥ ಬಿಡುಗಡೆ, ನಿಮಿಷಗಳ ಬಿಡುಗಡೆ, ಗಂಟೆಗಳ ಬಿಡುಗಡೆ, ಒಂದು ದಿನದ ಬಿಡುಗಡೆ ಅಷ್ಟೇ. ಮಾರನೇ ದಿವಸದಿಂದ ಅದೇ ಕುಡುಕತನದ ಸೆರೆಗೆ ಹೋಗ್ತೀಯ, ಅದೇ ವಿಚಾರದ ಸೆರೆಗೆ ಹೋಗ್ತೀಯ, ಅದೇ ಸುಳ್ಳು ಹೇಳುವಂಥ ಬದುಕಿನ ಸೆರೆಗೆ ಹೋಗ್ತೀಯ, ಅದೇ ಅಸಮಾಧಾನಕರವಾದಂಥ ಜೀವಿತಕ್ಕೆ ನೀನು ಸೆರೆಗೆ ಹೋಗುವವನಾಗಿರ್ತೀಯ. ಅದಕ್ಕೆ ಯೇಸುಪ್ರಭು ಹೇಳ್ತಾರೆ, ಆದ್ದರಿಂದ ಮಗನಾದ ನಾನು ನಿನಗೆ ಬಿಡುಗಡೆ ಮಾಡ್ತೀನಲ್ಲ, ಅದು ನಿಜವಾದ ಬಿಡುಗಡೆ. ಈ ದಿನ ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥ ಬಿಡುಗಡೆ ಉನ್ನತವಾದಂಥ ಬಿಡುಗಡೆ. ಅದು ಯಾವ ಡಾಕ್ಟರಿಂದನೂ ಬಿಡಿಸಲು ಆಗಲಿಲ್ಲ, ಯಾವ ಇನ್ಸ್ಪೆಕ್ಟರ್ಗಳು ಅಧಿಕಾರಿಗಳು ನನ್ನನ್ನು ಬಿಡಿಸೋದಕ್ಕೆ ಆಗಲಿಲ್ಲ. ಆ ಪಾಪದ ಸೆರೆಯಿಂದ ಪ್ರಭು ಆಗಿರುವಂಥ ಯೇಸು ಕ್ರಿಸ್ತನನ್ನು ಬಿಡಿಸಿದನು. 24 ಗಂಟೆ ಕೆಟ್ಟ ಆಲೋಚನೆ, ಹೃದಯದಲ್ಲಿ ಕೆಟ್ಟ ಆಲೋಚನೆ, ಅದನ್ನ ಮಾಡಬೇಕು, ಕೆಟ್ಟದನ್ನ ಅನುಭವಿಸಬೇಕು, ಇದರಲ್ಲಿ ಸುಖ ಐತೆ ಅಂದುಕೊಂಡು ಹೋಗಿ 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 ಒಂದು ದಿವಸ ಒಂದು ದುಷ್ಟ ಕೈಯ ಶಕ್ತಿಯ ಕೈಗೆ ಸಿಕ್ಕಾಕೊಂಡೆ ನಾನು. ಆ ಪಾಪದಿಂದ ಹೊರಗಡೆ ಬರೋಕ್ಕಾಗ್ತಲ್ಲ, ಆ ನಶೆಲೇ ಇರಬೇಕು. ಗಾಂಜಾ ಹೊಡಿತಾ ಇರ್ತೀವಿ, ಬೆಳಗಿನ ಸಗೊಂಡು ಗಾಂಜಾ ಹೊಡಿತಾನೆ ಇರಬೇಕು. ಜೀವನ ಬೀದಿ ಪಾಲಾಗ್ತಾ ಇರ್ತದೆ. ಹೆಂಡತಿ ಬೀದಿ ಪಾಲಾಗ್ಬಿಡ್ತಿರ್ತದೆ, ಚಿಕ್ಕ ಮಕ್ಕಳು ಕೊಡೋದು ಚಿಂತೆ ಇಲ್ಲ. ನಾನು ಮಾತ್ರ ಯಾವಾಗೂ ನಶೆಲಿರಬೇಕು. ಕುಡಿದ್ರೆ ಹೆಂಗ್ ಕುಡಿಬೇಕು, ನಶೆ ಫುಲ್ ಕಿಕ್ಕು, ಫುಲ್ ಟೈಟ್ ಆಗೋರು ಕುಡಿಬೇಕನ್ನೋ ಆಲೋಚನೆಗಳು. ಹೌದಾ? ಖೈದಿಯಾಗಿದಂತ ನನ್ನನ್ನು ಬಿಡಿಸಿದದ್ದು ಯಾರು? ಯೇಸು ಕ್ರಿಸ್ತನ ಪ್ರೇರೆ. ಯೇಸು ಕ್ರಿಸ್ತನು ನಿಜವಾದ ಸ್ವತಂತ್ರವನ್ನು ಕೊಟ್ಟು ನನ್ನ ಜೀವಿತದಲ್ಲಿ. ಏನ್ ಬೇರೆ? ಗಲಾತ್ಯ ಬರೆದ ಪತ್ರಿಕೆ ಅಂತ ನೋಡಿ, ಸತ್ಯವೇದ ಗ್ರಂಥದಲ್ಲಿ ಒಂದು ಮಾತು, ಗಲಾತ್ಯ ಬರೆದ ಪತ್ರಿಕೆ ಅಂತ ಇದೆ. ಒಂದು ಸಾರಿ ಬೇರೆ ನೀವು ಬೈಬಲ್ ಎನ್ನುವಂಥ ಸತ್ಯವೇದ ಗ್ರಂಥವನ್ನು ಪ್ಲೇಸ್ಟೋರ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಬೇರೆ. ಈ ಆ್ಯಪಲ್ಲಿ ಇರುವಂಥ ಆ ಮಾತುಗಳನ್ನು ನೀವು ನೋಡಿ, ನಿಜವಾಗ್ಲೂ ಆ ಮಾತುಗಳು ನಿಮ್ಮ ಜೀವಿತಗಳನ್ನು ಬದಲಾಯಿಸೋದಕ್ಕೆ ಬಲ ಕೊಡುತ್ತೆ, ಧೈರ್ಯ ಕೊಡುತ್ತೆ. 5ನೇ ಅಧ್ಯಾಯ ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಕ್ರಿಸ್ತನು ನಾವು ಸ್ವತಂತ್ರದಲ್ಲಿ ಇರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ನಿಜವಾದ ಸ್ವತಂತ್ರನು ಯಾರು ಗೊತ್ತಾ? ಯೇಸು ಕ್ರಿಸ್ತನನ್ನು ಆತ್ಮರಕ್ಷಕನಾಗಿಯೂ ಪಾಪ ವಿಮೋಚಕನಾಗಿಯೂ ಅಂಗೀಕಾರ ಮಾಡಿಕೊಂಡು ತನ್ನ ಪಾಪಗಳನ್ನು ಯಾವನು ತೊಳೆದುಕೊಂಡಿದ್ದಾನೋ, ಆತನ ರಕ್ತದಿಂದ, ಆತನ ಶುದ್ಧದ ರಕ್ತದಿಂದ ಯಾವನು ತನ್ನನ್ನು ತಾನು ತೊಳಕೊಂಡು, ನಾನು ಪಾಪಾತ್ಮನು, ದೇವರು ನನ್ನನ್ನು ಕ್ಷಮಿಸು, ನನಗೆ ಹೊಸ ಜೀವನ ಕೊಡುವಂತ ಯಾರು ದೇವರ ಮುಂದೆ ಮೊರೆ ಇಟ್ಟು ಪಾಪಗಳನ್ನು ತೊಳೆದುಕೊಂಡು ದೀಕ್ಷಾಸ್ನಾನದ ಮೂಲಕ ಹೊರಗಡೆ ಬಂದಿದ್ದಾನೋ ಆತನೇ ನಿಜವಾದ ಸ್ವತಂತ್ರನು.